Hi all, welcome to YouTube channel Study Karnataka. In this video, we will be seeing the computer questions that were asked in communication paper of KPSC, RTO or Motor Vehicle Inspector. ಇದರಲ್ಲಿನ ಕಂಪ್ಯೂಟರ್ ಕ್ವೆಶ್ಚನ್ಗಳು ಮುಂದಿನ ಎಲ್ಲ ಎಕ್ಸಾಮಿನೇಷನ್ಗೆ ತುಂಬಾನೇ ಉಪಯೋಗ ಆಗುತ್ತೆ. ಮೆಜಾರಿಟಿಯಾಗಿ ಬೇಸಿಕ್ ಕ್ವೆಶ್ಚನ್ಗಳನ್ನು ಕೇಳಿದ್ದಾರೆ, ಆದರೆ ಹಲವಾರು ಕ್ವೆಶ್ಚನ್ಗಳು ರಿಪೀಟ್ ಕೂಡ ಮಾಡಿದ್ದಾರೆ. ಹೀಗಾಗಿ ಪ್ರತಿಯೊಂದು ಕ್ವೆಶ್ಚನನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಕ್ವೆಶ್ಚನ್ ತಿಳಿದಿಲ್ಲ ಅಥವಾ ಹೊಸದಾಗಿದ್ದರೆ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ, ಅದನ್ನು ರಿವಿಷನ್ ಮಾಡಿ, ಯಾಕಂದರೆ ಮುಂದಿನ ಎಕ್ಸಾಮಿನೇಷನ್ಗೆ ಅದು ಭಾಳನೇ ಯೂಸ್ ಆಗುತ್ತೆ. So let's begin the video with the first question. The address that is obtained by combination of row number and column alphabet is called as. ರೋ ನಂಬರು ಮತ್ತು ಕಾಲಮ್ ಅಲ್ಫಾಬೆಟ್ ಸಂಯೋಗದಿಂದ ಉಂಟಾದ ವಿಳಾಸವನ್ನು ಏನೆಂದು ಕರೆಯುತ್ತಾರೆ? ನೆನಪಿಟ್ಕೊಳ್ಳಿ, ಇದನ್ನು ಸೆಲ್ ಅಡ್ರೆಸ್ ಎಂದು ಕರೆಯುತ್ತಾರೆ. ಇಟ್ಸ್ ನಾಟ್ ಸೆಲ್ ಬಟ್ ಇಟ್ ಈಸ್ ಸೆಲ್ ಅಡ್ರೆಸ್. ದ ಆನ್ಸರ್ ಫಾರ್ ದಿಸ್ ಇಸ್ ಸೆಲ್ ಅಡ್ರೆಸ್. Second question, MS Excel 2019 has row limit of, see this is a static question and you should remember or by heart this. The answer for this is 1,48,576. MS Excel 2019 ಇದರಲ್ಲಿ ಹೊಂದಿರತಕ್ಕಂಥ ಸಾಲಿನ ಮಿತಿ ಎಷ್ಟು ಅಂದರೆ ಮ್ಯಾಕ್ಸಿಮಮ್ ಆಗಿ ಎಷ್ಟು ಸಾಲುಗಳು ಇರಬಹುದು ಅಂದರೆ ಅದು 1,48,576. ಮೂರನೇ ಕ್ವಶನ್ ಬಂದು MS Excel ಈಸ್ ಇದೊಂದು ಏನಾಗಿದೆ ಎಂದು ಕೇಳಿದ್ದಾರೆ. MS Excel ನೆನಪಿಟ್ಕೊಳ್ಳಿ, MS Excel ಒಂದು ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್. ಯಾಕಂದರೆ ನಾವು ಏನು ಈ ರೋ ಕಾಲಮ್ಗಳನ್ನು ಯೂಸ್ ಮಾಡ್ತೀವಲ್ಲ, ಈ ಪ್ರತಿಯೊಂದು ಬಾಕ್ಸಿಗೆ ಸೆಲ್ ಅಂತ ಕರೀತಾರೆ. ಈ ರೀತಿ ಕಂಪ್ಲೀಟ್ ಏನು ಶೀಟ್ ಇರುತ್ತಲ್ಲ ಇದಕ್ಕೆ ಸ್ಪ್ರೆಡ್ಶೀಟ್ ಅಂತ ಕರೀತಾರೆ. ಅದಕ್ಕಾಗಿ MS Excel ಬಂದು ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್. VSNL ಯಾವ ರೀತಿ BSNL ಇದೆ, ಭಾರತೀಯ ಸಂಚಾರ ನಿಗಮ್ ಲಿಮಿಟೆಡ್, ಅದೇ ರೀತಿಯಾಗಿ VSNL ಕೂಡ ಇದೆ. ಇದಕ್ಕೆ ಉತ್ತರ ಬಂದು ವಿದೇಶಿ ಸಂಚಾರ ನಿಗಮ ಲಿಮಿಟೆಡ್. ಫಿಫ್ತ್ ಕ್ವಶನ್, ದ ಡಾಕ್ಯುಮೆಂಟ್ ಪೇಜ್ ಅಲೈನ್ಮೆಂಟ್ ಇಸ್ ಡನ್ ಬೈ ವಿಚ್ ಟೂಲ್ ಬಾರ್ ಇನ್ MS ವರ್ಲ್ಡ್? ದಾಖಲೆಗಳ ಪೇಜ್ ಅಲೈನ್ಮೆಂಟನ್ನು MS ವರ್ಲ್ಡಿನ ಯಾವ ಟೂಲ್ ಮುಖಾಂತರ ನಾವು ಮಾಡುತ್ತೇವೆ ಅಥವಾ ಸಾಧ್ಯವಾಗುತ್ತದೆ ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು ಮೆನ್ಯೂ ಬಾರ್. ನೆನಪಿಟ್ಕೊಳ್ಳಿ, ಇದರ ಉತ್ತರ ಬಂದು ಮೆನ್ಯೂ ಬಾರ್. ಮೆನ್ಯೂ ಬಾರ್ನಿಂದ ನಾವು ಪೇಜ್ ಅಲೈನ್ಮೆಂಟನ್ನು ಮಾಡ್ತೀವಿ. 76 ಕ್ವಶನ್, ಇನ್ MS ವರ್ಲ್ಡ್ ಚೇಂಜಿಂಗ್ ಕೇಸ್ ಆಪ್ಷನ್ ಆಫ್ ದಿ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ಈಸ್ ಯೂಸ್ಡ್ ಟು. MS ವರ್ಲ್ಡ್ನಲ್ಲಿ ಫಾರ್ಮ್ಯಾಟಿಂಗ್ ಟೂಲ್ ಬಾರಿನ ಚೇಂಜ್ ಕೇಸ್ಗಳನ್ನು ಅಂದರೆ ಅಂದರೆ ಅಪ್ಪರ್ ಕೇಸು ಲೋವರ್ ಕೇಸು ಅಂದರೆ ಕ್ಯಾಪಿಟಲ್ ಲೆಟರು ಸ್ಮಾಲ್ ಲೆಟರ್ಗಳನ್ನು ಮಾಡುವುದಕ್ಕೆ MS ವರ್ಲ್ಡ್ನಲ್ಲಿ ನಾವು ಆಪ್ಷನ್ ಫಾರ್ಮ್ಯಾಟಿಂಗ್ ಟೂಲ್ ಬಾರನ್ನು ಯೂಸ್ ಮಾಡ್ತೀವಿ. ಅದು ಎದಕ್ಕೆ ಮಾಡ್ತೀವಿ ಅಂತ ಕೇಳಿದ್ದಾರೆ. ಇದರ ಉತ್ತರ ಬಂದು ಚೇಂಜಿಂಗ್ ದಿ ಫಾಂಟ್ ಇನ್ ಅಪ್ಪರ್ ಲೋವರ್ ಆ್ಯಂಡ್ ಟೈಟಲ್ ಕೇಸ್. 7th ಕ್ವಶನ್, ಇನ್ MS ವರ್ಲ್ಡ್ ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ಆಫ್ ಎ ವರ್ಲ್ಡ್ ಡಾಕ್ಯುಮೆಂಟ್ ಈಸ್. MS ವರ್ಲ್ಡ್ನಲ್ಲಿ ಡಿಫಾಲ್ಟ್ ಆಗಿ ಎಡ ಅಂಚು ಅಂದರೆ ಎಷ್ಟು ಮಾರ್ಜಿನನ್ನು ಬಿಟ್ಟಿರ್ತಾರೆ ಎಂದು ಕೇಳಿದ್ದಾರೆ. ನೆನಪಿಟ್ಕೊಳ್ಳಿ, ಇದು ಬಂದು 2.54 ಸೆಂಟಿಮೀಟರ್. ಈ ರೀತಿಯಾದ ಫ್ಯಾಕ್ಚುಯಲ್ ಕ್ವಶನ್ಗಳು ರಿಪೀಟ್ ಆಗುತ್ತೆ, ಸೊ ದಯಮಾಡಿ ಇವುಗಳನ್ನು ನೆನಪಿಟ್ಕೊಳ್ಳಿ. ವಿಚ್ ಆಫ್ ದೀಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕ್ವಿಕ್ ಎಕ್ಸಸ್ ಟು ಕಾಮನ್ಲಿ ಯೂಸ್ಡ್ ಕಮಾಂಡ್ಸ್ ಆ್ಯಂಡ್ ಟೂಲ್ಸ್? ಈ ಕೆಳಗಿನವುಗಳಲ್ಲಿ ಸಾಮಾನ್ಯವಾಗಿ ವೇಗವಾಗಿ ಪ್ರವೇಶಿಸಲು ಅಂದರೆ ಕ್ವಿಕ್ ಆಗಿ ನಾವು ಯಾವುದೇ ಒಂದು ಟೂಲನ್ನು ಬಳಸಲು ಕಮಾಂಡ್ಸ್ ಮತ್ತು ಟೂಲ್ಸ್ ಯಾವುದಾಗಿರುತ್ತೆ ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು ಟೂಲ್ ಬಾರ್. ವಿಚ್ ಈಸ್ ದಿ ಕರೆಕ್ಟ್ ನೋಷನ್ ಆಫ್ ಪ್ರಾಪರ್ಲಿ ಅರೇಂಜಿಂಗ್ ಆ್ಯನ್ ಇಮೇಲ್? ಇಮೇಲನ್ನು ಸರಿಯಾಗಿ ಜೋಡಿಸುವ ಸರಿಯಾದ ಸಂಕೇತ ಯಾವುದು ಎಂದು ಕೇಳಿದ್ದಾರೆ. ಅಂದರೆ ಮೊದಲಿಗೆ ಸಬ್ಜೆಕ್ಟ್ ಬರಬೇಕು, ಆದಮೇಲೆ ನೀವು ಹಾಯ್ ಹೆಲೋ ಅಂತ ಗ್ರೀಟ್ ಮಾಡ್ತೀರಾ, ಗ್ರೀಟ್ ಆದಮೇಲೆ ಅದಕ್ಕೆ ಒಂದು ಬಾಡಿ ಬರೀತೀರಾ, ಬಾಡಿ ಆದಮೇಲೆ ಕ್ಲೋಸಿಂಗ್ ಇರುತ್ತೆ, ಕ್ಲೋಸ್ ಆದಮೇಲೆ ನಿಮ್ಮ ಸಿಗ್ನೇಚರ್ ಇರುತ್ತೆ, ಅದರಲ್ಲಿ ನಿಮ್ಮ ಡೆಸಿಗ್ನೇಷನ್ ಕೂಡ ಮೆನ್ಷನ್ ಮಾಡಿರ್ತೀರ. ಸೊ ಇದಕ್ಕೆ ಉತ್ತರ ಬಂದು ಒಂದೇ ಆಪ್ಷನು, ದಟ್ ಈಸ್ ಸಬ್ಜೆಕ್ಟ್, ಸ್ಯಾಲ್ಯುಟೇಷನ್, ಬಾಡಿ, ಕ್ಲೋಸಿಂಗ್ ಆ್ಯಂಡ್ ಸಿಗ್ನೇಚರ್. ನೆಕ್ಸ್ಟ್ ಕ್ವಶನ್, ವಿಚ್ ಪ್ರೋಟೋಕಾಲ್ ಈಸ್ ಯೂಸ್ಡ್ ಇನ್ ಕರೆಂಟ್ WhatsApp application software? Do remember this is a factual question and it can be repeated again and again. ಪ್ರಸ್ತುತ ವಾಟ್ಸಪ್ ಅಪ್ಲಿಕೇಶನ್ನಲ್ಲಿ ಯಾವ ಸಾಫ್ಟ್ವೇರ್ ಅಂದರೆ ಯಾವ ಪ್ರೋಟೋಕಾಲನ್ನು ಬಳಸುತ್ತಾರೆ ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು ಓಪನ್ ಸ್ಟ್ಯಾಂಡರ್ಡ್ ಎಕ್ಸ್ಟೆನ್ಸಿಬಲ್ ಮೆಸೇಜಿಂಗ್ ಆ್ಯಂಡ್ ಪ್ರೆಸೆನ್ಸ್ ಪ್ರೋಟೋಕಾಲ್. ನೆಕ್ಸ್ಟ್ ಕ್ವಶನ್, ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ವಿಚ್ ಚೇಂಜಸ್ ಫಾರ್ ಎವ್ರಿ ಸೆಕೆಂಡ್ ಅಂದರೆ ಪ್ರತಿ ಸೆಕೆಂಡಿಗೆ ನವೀಕರಿಸುವ IP ವಿಳಾಸವನ್ನು ಏನೆಂದು ಕರೆಯುತ್ತಾರೆ ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು ಡೈನಮಿಕ್ IP. ಈಗ ಇಂಟರ್ನೆಟ್ ಪ್ರೋಟೋಕಾಲ್ IP ಅಡ್ರೆಸ್ ಬಂದು ಎಷ್ಟು ಡಿಜಿಟ್ ಆಗಿರುತ್ತೆ ಹಾಗೂ ಇದರ ರೇಂಜ್ ಏನಿರುತ್ತೆ ಅದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. 12ನೇ ಕ್ವಶನ್, ವಾಟ್ ಈಸ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್? ಈಗ ಅಲ್ಲಿ ನಮಗೆ MS Excel ಏನೆಂದು ಕೇಳಿದ್ದಾರೆ, ಅದು ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ಆಗಿತ್ತು. ಆದರೆ MS ಪವರ್ ಪಾಯಿಂಟ್ ಬಂದು ಇದು ಪ್ರೆಸೆಂಟೇಷನ್ ಪ್ರೋಗ್ರಾಮ್ ಆಗಿರುತ್ತೆ, ಅದು ಪ್ರೆಸೆಂಟೇಷನ್ ಪ್ರೋಗ್ರಾಮ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಪವರ್ ಪಾಯಿಂಟ್ ವ್ಯೂ ಈಸ್ ಮೇನ್ಲಿ ಯೂಸ್ಡ್ ಟು ಶೋ ಈಚ್ ಸ್ಲೈಡ್ ಆಫ್ ದಿ ಪ್ರೆಸೆಂಟೇಷನ್ in the form of thumbnail and also useful to arrange or rearrange these slides? The answer for this is slide sorter. ಈಗೇನು ಈ PPT ಮಾಡ್ತಾ ಇದ್ದೀನಲ್ಲ, ಇದರಲ್ಲಿ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಇದರಲ್ಲೂ ಕೂಡ ಪವರ್ ಪಾಯಿಂಟನ್ನು ಯೂಸ್ ಮಾಡ್ತಾ ಇದ್ದೀನಿ.
ಅದರಲ್ಲಿ ನಾವು ಸ್ಲೈಡ್ಗಳನ್ನು ಸಾರ್ಟ್ ಮಾಡಲಿಕ್ಕೆ ಸ್ಲೈಡ್ ಸಾರ್ಟರನ್ನು ಯೂಸ್ ಮಾಡ್ತೀವಿ. 84th ಕ್ವಶನ್, ವಿಚ್ ಆಫ್ ದೀಸ್ ಪವರ್ ಪಾಯಿಂಟ್ ಫೀಚರ್ಸ್ ವುಡ್ ಅಲೌ ಎನಿ ಯೂಸರ್ಸ್ ಟು ಕ್ರಿಯೇಟ್ ಅ ಗಿವನ್ ಸಿಂಪಲ್ ಪ್ರೆಸೆಂಟೇಷನ್ ಕ್ವಿಕ್ಕರ್? ಅಂದರೆ ಈ ಕೆಳಗಿನ ಯಾವ ವೈಶಿಷ್ಟ್ಯತೆಯು ಪವರ್ ಪಾಯಿಂಟ್ನಲ್ಲಿ ಬಳಕೆದಾರರಿಗೆ ಸರಳವಾಗಿ ಮತ್ತು ವೇಗವಾಗಿ ಯಾವುದೇ ಆದ ಒಂದು ಪವರ್ ಪಾಯಿಂಟನ್ನು ಪ್ರೆಸೆಂಟೇಷನ್ ಮಾಡಲಿಕ್ಕೆ ಏನು ಯೂಸ್ ಆಗುತ್ತೆ ಎಂದು ಕೇಳಿದ್ದಲ್ಲಿ ಇದರ ಉತ್ತರ ಬಂದು ಆಟೋ ಕಂಟೆಂಟ್ ವಿಜಾರ್ಡ್. ದ ಕೀ ಸೀಕ್ವೆನ್ಸ್ ಫಾರ್ ದಿ ವರ್ಡ್ ವಾರ್ತೆಗಳು ಇನ್ ನುಡಿ 6.0 version is, the answer is second option. Next question, to operate ನುಡಿ ಸಾಫ್ಟ್ವೇರ್ ಇನ್ ಕಂಪ್ಯೂಟರ್ ಸಿಸ್ಟಮ್ ವಿಚ್ ಕೀ ಶುಡ್ ಬಿ ಆನ್? ಇದು ನೋಡಿ, ಈ ಕ್ವಶನನ್ನು 2019 FDA ನಲ್ಲಿ ಕೇಳಿದ್ರು, 2022 ಕ್ವಶನ್ ಪೇಪರ್ನಲ್ಲಿ ಕೂಡ ಕೇಳಿದ್ದಾರೆ. ಇದರ ಉತ್ತರ ಬಂದು ಸ್ಕ್ರಾಲ್ ಲಾಕ್. ನೆಕ್ಸ್ಟ್ ಕ್ವಶನ್, 1 MB is equal to, ಈ ಕ್ವಶನ್ ತುಂಬಾ ರಿಪೀಟ್ ಆಗಿದೆ, ಇದು ಒಂದು ಟೈಪ್ ಚಿಕ್ಕ ಹುಡುಗರ ಕ್ವಶನ್ ಆಗಿಬಿಟ್ಟಿದೆ. ಈಗ 1 MB ಅಂದರೆ 1024 ಕಿಲೋಬೈಟ್. ದ ಸ್ಪೀಡ್ ಆಫ್ CPU is measured in terms of, CPUವಿನ ವೇಗವನ್ನು ಅಳೆಯಲು ಬಳಸುವ ಏಕಮಾನ ಯಾವುದು ಎಂದು ಕೇಳಿದ್ದಾರೆ. ಇದರ ಉತ್ತರ ಬಂದು ಕ್ಲಾಕ್ ಸೈಕಲ್ಸ್ ಪರ್ ಸೆಕೆಂಡ್. ನೆಕ್ಸ್ಟ್ ಕ್ವಶನ್, ಕಂಪ್ಯೂಟರ್ ಮೆನ್ಯೂ ಇಸ್ ಎ ಕಲೆಕ್ಷನ್ ಆಫ್, ರೈಟ್? ಕಂಪ್ಯೂಟರ್ ಮೆನ್ಯೂ ಏನು ಮೆನ್ಯೂ ಇರುತ್ತಲ್ಲ ಅದು ಯಾವುದರ ಕಲೆಕ್ಷನ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ದ ಆನ್ಸರ್ ಫಾರ್ ದಿಸ್ ಈಸ್ ಕಮಾಂಡ್ಸ್. ಕಂಪ್ಯೂಟರ್ ಮೆನ್ಯೂ ಇಸ್ ದಿ ಕಲೆಕ್ಷನ್ ಆಫ್ ಕಮಾಂಡ್ಸ್. ನೆಕ್ಸ್ಟ್ ಕ್ವಶನ್, Ctrl+N ಇನ್ ಮೈಕ್ರೋಸಾಫ್ಟ್ ವರ್ಲ್ಡ್ ಈಸ್ ಯೂಸ್ಡ್ ಫಾರ್, ಮೈಕ್ರೋಸಾಫ್ಟ್ ವರ್ಲ್ಡ್ನಲ್ಲಿ Ctrl+N ಎರಡು ಹಿಡಿದು ಒತ್ತಿದಾಗ ಏನು ಇದನ್ನು ಎದಕ್ಕೆ ಬಳಸಲಾಗುತ್ತೆ ಎಂದು ಕೇಳಿದ್ದಾರೆ. ನೆನಪಿಟ್ಕೊಳ್ಳಿ, ಇದನ್ನು ಒಂದು ಹೊಸ ನ್ಯೂ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಬಳಸುತ್ತಾರೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ವೆಬ್ ಬ್ರೌಸರ್? ಇದರಲ್ಲಿ ನೋಡಿ, ಯಾಹೂ ವೆಬ್ ಬ್ರೌಸರ್ ಇದೆ, ಒಪೇರಾ ವೆಬ್ ಬ್ರೌಸರು, ಗೂಗಲ್ ಕ್ರೋಮ್ ಬಂದು ವೆಬ್ ಬ್ರೌಸರು, ಆದರೆ ಲೈನಿಕ್ಸ್ 4ನೇ ಆಪ್ಷನ್ ಏನಿದೆ ಇದರ ಉತ್ತರ ಆಗುತ್ತೆ. ಯಾಕಂದರೆ ಲೈನಿಕ್ಸ್ ಇಸ್ ನಾಟ್ ಎ ವೆಬ್ ಬ್ರೌಸರ್, ಇಟ್ ಈಸ್ ಅನ್ ಆಪರೇಟಿಂಗ್ ಸಿಸ್ಟಮ್. HTTP ಇದು ಕೂಡ ಭಾಳಷ್ಟು ಸಾರಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನು. HTTP ಸ್ಟ್ಯಾಂಡ್ಸ್ ಫಾರ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂದರೆ ಇದರ ಉತ್ತರ ಬಂದು ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನು, ಸೆಟ್ ಆಫ್ ರೂಲ್ಸ್ ರೆಗ್ಯುಲೇಟಿಂಗ್ ದಿ ಟ್ರಾನ್ಸ್ಮಿಷನ್ ಆಫ್ ಇನ್ಫಾರ್ಮೇಷನ್ ಇನ್ ಎ ಕಂಪ್ಯೂಟರ್ ನೆಟ್ವರ್ಕ್ ಈಸ್ ಕಾಲ್ಡ್ ಆಸ್, ನೋಡಿ ಯಾವುದೇ ಆದ ಒಂದು ರೂಲ್ಗಳನ್ನು ಮೆಜಾರಿಟಿಯಾಗಿ ನೆಟ್ವರ್ಕ್ನಲ್ಲಿ ಇದಕ್ಕೆ ಪ್ರೋಟೋಕಾಲ್ ಎಂದು ಕರೆಯುತ್ತಾರೆ. 94th ಕ್ವಶನ್, URL ಸ್ಟ್ಯಾಂಡ್ಸ್ ಫಾರ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂದರೆ ಇದರ ಉತ್ತರ ಬಂದು ಆಪ್ಷನ್ ನಂಬರ್ 2. ದ ಪ್ರೊಸೆಸ್ ಆಫ್ ಸ್ಟಾರ್ಟಿಂಗ್ ಆಫ್ ಕಂಪ್ಯೂಟರ್ ಇಸ್ ಕಾಲ್ಡ್ ಆಸ್, ಈ ನೀವು ಯಾವುದೇ ಆದ ಒಂದು ಲ್ಯಾಪ್ಟಾಪನ್ನು ಓಪನ್ ಮಾಡಿದಾಗ ನಿಮಗೆ ಅಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ ಇಟ್ಸ್ ಬೂಟಿಂಗ್ ಅಂತ. ಸೊ ಇದರ ಉತ್ತರ ಬಂದು ಬೂಟಿಂಗ್. ವಾಟ್ ಈಸ್ ದ ಯೂಸ್ ಆಫ್ ಕಂಟ್ರೋಲ್ ಪ್ಯಾನಲ್ ಇನ್ ವಿಂಡೋಸ್? ಕಂಟ್ರೋಲ್ ಪ್ಯಾನಲ್ ನಾವು ನಮಗೆ ಯಾವ ರೀತಿ ಸೆಟ್ಟಿಂಗ್ಸ್ ಬೇಕಲ್ಲ ಆ ರೀತಿ ಸೆಟ್ಟಿಂಗ್ಸ್ಗಳನ್ನು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಇದರ ಉತ್ತರ ಬಂದು ಕಸ್ಟಮೈಸ್ ದಿ ಸೆಟ್ಟಿಂಗ್ಸ್. ಶಾರ್ಟ್ಕಟ್ ಕೀ ಟು ಇನ್ಸರ್ಟ್ ಡೇಟ್ ಇನ್ ಎ ವರ್ಡ್ ಡಾಕ್ಯುಮೆಂಟ್ ಈಸ್, ದ ಆನ್ಸರ್ ಫಾರ್ ದಿಸ್ ಈಸ್ Alt+Shift+D. ನೆಕ್ಸ್ಟ್ ಕ್ವಶನ್, ಇನ್ MS Word ವಿಚ್ ಆಪ್ಷನ್ ಎನೇಬಲ್ ಅಸ್ ಟು ಸೆಂಡ್ ದಿ ಸೇಮ್ ಲೆಟರ್ ಟು ಡಿಫ್ರೆಂಟ್ ಪರ್ಸನ್ಸ್ ಅಟ್ ಎ ಟೈಮ್? ಇದು ಕೂಡ KEದವರು 670 ಪೋಸ್ಟ್ ಏನು SD ಎಕ್ಸಾಮ್ ನಡೆಸಿದ್ರಲ್ಲ ಅದರಲ್ಲಿ ಈ ಕ್ವಶನನ್ನು ಕೇಳಿದ್ರು. ಇದರ ಉತ್ತರ ಬಂದು ಮೇಲ್ ಮರ್ಜ್. ಅ ಕಂಪ್ಯೂಟರ್ ಕನ್ಸಿಸ್ಟ್ ಆಫ್, ಏನೆಲ್ಲ ಹೊಂದಿರುತ್ತೆ ಕಂಪ್ಯೂಟರ್ ಇದರಲ್ಲಿ? ಆಲ್ ಆಫ್ ದಿ ಅಬೋ, ಅ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಅ ಮೆಮರಿ ಯೂನಿಟ್ ಆ್ಯಂಡ್ ಇನ್ಪುಟ್ ಔಟ್ಪುಟ್ ಯೂನಿಟ್ಸ್. Next and last question of this video, the first mechanical computer designed by Charles Babbage was called as analytical engine. ಇದರ ಉತ್ತರ ಬಂದು 3ನೇ ಆಪ್ಷನ್ ಅನಾಲಿಟಿಕಲ್ ಇಂಜಿನ್. ಇವರು ಯಾವ ವರ್ಷದಲ್ಲಿ ಈ ಕಂಪ್ಯೂಟರ್ನ ಕಂಡುಹಿಡಿದ್ರು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದರೊಂದಿಗೆ ಸ್ಟಡಿ ಕರ್ನಾಟಕ ನಿಮಗೆ ಕಂಪ್ಯೂಟರ್ ಕೋರ್ಸ್ಗಳನ್ನು ಕಂಪ್ಲೀಟಾಗಿ ಫ್ರೀಯಾಗಿ ತರಬೇಕಂತ ಪ್ಲ್ಯಾನ್ ಮಾಡ್ತಾ ಇದೆ. ಇದರಲ್ಲಿ ನಾವು ಪ್ರಾಕ್ಟಿಕಲಾಗಿ ಕೂಡ ಹೇಳ್ತೀವಿ, ಕಂಪ್ಯೂಟರ್ನ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಸ್ಲೈಡ್ಗಳನ್ನು ಯೂಸ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಕಂಪ್ಯೂಟರ್ ಎಕ್ಸಾಮಿನೇಷನ್ ಕ್ವಶನ್ ಕೇಳ್ತಾರೆ ಅದೇ ರೀತಿ ಕ್ವಶನ್ಗಳನ್ನು ನಾವು ಫ್ರೇಮ್ ಮಾಡಿ ನಿಮಗೆ ಸ್ಟಡಿ ಕರ್ನಾಟಕ ಮೇಲೆ ಕಲಿಸ್ತೀವಿ. ಅದರೊಂದಿಗೆ ಭಾಳಷ್ಟು ಹುಡುಗರು ಲ್ಯಾಂಡ್ ಸರ್ವೇಯರ್ ಕೋರ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಲ್ಯಾಂಡ್ ಸರ್ವೇಯರ್ ಕೋರ್ಸನ್ನು ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ. ಅದರೊಂದಿಗೆ ಟೆಸ್ಟ್ ಸೀರೀಸ್ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ವಿ. ಯಾರಿಗೆ ಲ್ಯಾಂಡ್ ಸರ್ವೇಯರ್ ಕೋರ್ಸು ಅಥವಾ ಟೆಸ್ಟ್ ಸೀರೀಸ್ ಬೇಕೋ ಅವ್ರು ದಯಮಾಡಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಅದೇ ರೀತಿಯಾಗಿ ಪ್ಲ್ಯಾನ್ ಮಾಡ್ತೀವಿ. ಯಾಕಂದರೆ ಮೆಜಾರಿಟಿಗೆ ಮ್ಯಾಕ್ಸಿಮಮ್ ಆಗಿ 1 ಮಂತು ಅಥವಾ 1.5 ಮಂತ್ನಲ್ಲಿ ಆ ಕೋರ್ಸನ್ನು ಮುಗಿಸ್ತಕ್ಕಂಥ ಚಾನ್ಸ್ ಇದೆ. If at all you are newer to the channel, please do subscribe the channel and share with your friends. ಈ ಕ್ಲಾಸಿನ PDF-ಗಾಗಿ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡ್ಕೊಳ್ಳಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಅ ನೈಸ್ ಡೇ. ಬಾಯ್.